ವಿಡಿಯೋದಲ್ಲಿ ಚಿನ್ನ ಖರೀದಿ ಮಾಡಾದ್ಮೇಲೆ ನಾವು ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಖರೀದಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಧರಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇನ್ನು ಚಿನ್ನ ತಗೊಳ್ಳೋದಕ್ಕೆ ಕೆಲವೊಂದು ವಿಚಾರನೂ ಕೂಡ ತಿಳಿಸ್ತಾ ಇದ್ದೀನಿ. ಯಾವತ್ತು ಧರಿಸ್ಬೇಕು, ಹೇಗೆ ಧರಿಸ್ಬೇಕು ಇದನ್ನು ಸಹ ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ಈ ಮಾಹಿತಿನ ತಿಳ್ಕೊಳ್ಳೋಣ. ಲಕ್ಷ್ಮೀ ದೇವಿಯ ಸಂಕೇತವಾಗಿ ನಾವು ಚಿನ್ನವನ್ನ ಭಾವಿಸ್ತೀವಿ. ಎಲ್ಲಂದ್ರಲ್ಲಿ ಹೆಂಗಂದ್ರೆ ಹಂಗೆ ನಾವು ಚಿನ್ನವನ್ನ ಧರಿಸಬಾರ್ದು ಅಂತ ಶಾಸ್ತ್ರಗಳು ನಮಗೆ ತಿಳಿಸ್ಕೊಡ್ತವೆ. ಇನ್ನು ಈ ಚಿನ್ನ ಬಂದು ಭೂಮಿಯ ಮೇಲೆ ಕಂಡು ಬರುವಂತಹ ಅತ್ಯಂತ ಅಮೂಲ್ಯವಾದ ಲೋಹ ಅಂತಾನೆ ಹೇಳ್ಬೋದು. ಹಂಗಾಗಿ ಚಿನ್ನವನ್ನ ಖರೀದಿ ಮಾಡಬೇಕಾದ್ರೆ ಮತ್ತೆ ಅದನ್ನು ಧರಿಸ್ಬೇಕಾದ್ರೂ ಕೂಡ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸ್ಕೋಬೇಕಾಗುತ್ತೆ. ಇನ್ನು ಕೆಲವೊಂದು ಶುಭ ದಿನಗಳಲ್ಲಿ ನಾವು ಚಿನ್ನವನ್ನ ಖರೀದಿ ಮಾಡ್ಕೋಬಹುದು. ಗುರುವಾರ ತುಂಬಾ ಶುಭ ದಿನ, ಶುಕ್ರವಾರ ಖರೀದಿ ಮಾಡ್ಬೋದು, ಧರಿಸ್ಲೂಬಹುದು ಅಂತಾನು ಹೇಳ್ತಾರೆ. ಇನ್ನು ನಮಗೆ ಗೊತ್ತಿರೋ ತರ ಪುಷ್ಯ ನಕ್ಷತ್ರ ಗುರುವಾರ ಬರುತ್ತಲ್ವಾ, ಆ ದಿನ ಕೂಡ ಶುಭ ದಿನ ಅಥವಾ ಪುಷ್ಯ ನಕ್ಷತ್ರದಲ್ಲಿ ನಾವು ಖರೀದಿ ಮಾಡ್ಕೋಬಹುದು. ಭಾನುವಾರ ದಿನ ಮಾತ್ರ ಯಾವುದೇ ಕಾರಣಕ್ಕೂ ಚಿನ್ನವನ್ನ ಖರೀದಿ ಮಾಡಬಾರ್ದು ಅಂತ ಹೇಳ್ತಾರೆ. ಈ ಒಂದು ಬಂಗಾರದಲ್ಲಿ ಕಲಿಯ ಪ್ರವೇಶ ಇರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಬಂಗಾರವನ್ನ ಧರಿಸುವಾಗ ಕೆಲವೊಂದು ನಿಯಮವನ್ನ ನಾವು ಪಾಲಿಸ್ಬೇಕಾಗುತ್ತೆ. ಹಂಗಾಗಿ ಜಾಸ್ತಿ ಬಂಗಾರವನ್ನು ಸಹ ನಾವು ಹಾಕೋಬಾರ್ದು ಅಂತಾನೂ ಕೂಡ ಹೇಳ್ತಾರೆ. ಕಲಿಯ ಪ್ರವೇಶ ಆಗುತ್ತೆ ನಮ್ಮಲ್ಲಿ ಅಂತ. ಹಂಗಾಗಿ ಬಂಗಾರವನ್ನ ಧರಿಸ್ಬೇಕಾದ್ರೆ ನಿಯಮಿತವಾಗಿ ಧರಿಸ್ಬೇಕು. ಇವಾಗ ನಾವು ಬಂಗಾರವನ್ನ ತಗೊಂಡ್ ಮನೆಗೆ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಬಂಗಾರವನ್ನ ಮೊದಲು ನಾವು ಖರೀದಿ ಮಾಡಿದ್ಮೇಲೆ ಮನೆಗೆ ತಂದ್ಮೇಲೆ ಮೊದಲು ಅದನ್ನ ತೊಳೆದ್ಬಿಟ್ಟು ಒರೆಸ್ಕೋಬೇಕು. ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು ಅದರಲ್ಲಿ ಒಡವೆ ಹಾಕ್ಬಿಟ್ಟು ಒಂದೇ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಒಳ್ಳೆ ನೀರಿನಿಂದ ತೊಳಿಬೇಕು. ಅದನ್ನ ಮೊದಲು ಕಲ್ಲುಪ್ಪು ನೀರಿನಲ್ಲಿ ತೊಳ್ಕೊಬೇಕು. ಆಮೇಲೆ ಒಳ್ಳೆ ನೀರಿನಲ್ಲಿ ತೊಳೆದ್ಬಿಟ್ಟು ಒಂದು ಒಳ್ಳೆ ಬಟ್ಟೆನಲ್ಲಿ ಒರೆಸಿ ಇಟ್ಕೋಬೇಕು. ಸಣ್ಣದು ಒಡವೆ ಇದ್ರೆ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಇವಾಗ ದೊಡ್ಡದು ಆಭರಣಗಳು ತುಂಬಾ ಜನ ಹಾಕೊಂಡು ನೋಡಿ ಬಿಚ್ಚಿ ತೆಗೆದಿಟ್ಟಿರ್ತಾರೆ ಅಲ್ವಾ. ಹಂಗಾಗಿ ಅದನ್ನ ತಂದ್ಬಿಟ್ಟು ನಾವು ಹಾಕೊಳ್ಳೋದಕ್ಕಿಂತ ನಾವು ಏನ್ ಮಾಡ್ಬೇಕು ಅಂದ್ರೆ ಆಭರಣಗಳನ್ನ ತಂದ್ಮೇಲೆ ನೀಟಾಗಿ ಸ್ವಚ್ಛವಾಗಿ ನೀರಿನಿಂದ ತೊಳೆದು ಒರೆಸ್ಕೋಬೇಕು. ದೇವ್ರ ಮುಂದೆ ಮಣೆ ಹಾಕ್ಬಿಟ್ಟು ಅಥವಾ ಒಂದು ಪೀಠದ ಮೇಲೆ ಹಾಕಬೇಕು. ನಾವು ಅಂಗಡಿಯಿಂದ ತಂದಂತಹ ಆಭರಣವನ್ನ ದೇವ್ರ ಮುಂದೆ ಇಡಬೇಕು. ಲಕ್ಷ್ಮೀ ದೇವಿ ಮುಂದೆ ಸಹ ಇಡ್ಬೋದು. ಎಲ್ಲಿ ನಿಮ್ಗೆ ಆಗುತ್ತೋ, ನಿಮಗೆ ಎಲ್ಲಿ ಸ್ಥಳ ಇರುತ್ತೋ ದೇವ್ರ ಮುಂದೆ ಒಂದು ಮಣೆ ಮೇಲೆ ಇಡಬೇಕು. ಆಮೇಲೆ ಅರಿಶಿನ ಕುಂಕುಮವನ್ನ ಏರಿಸ್ಬೇಕು. ಹಾಗೆ ಅಕ್ಷತೆ ಕಾಳನ್ನು ಸಹ ಹಾಕ್ಬಿಟ್ಟು ಮೊದಲಿಗೆ ನಾವು ತಂದಂತಹ ಒಡವೆಯನ್ನ ದೇವ್ರಿಗೆ ಸಮರ್ಪಣೆಯನ್ನ ಮಾಡಬೇಕು, ನಾವು ಧರಿಸ್ಬೇಕು. ಆಮೇಲೆ ಸುಮ್ಮನೆ ಹೆಂಗಂದ್ರೆ ಹಂಗೆ ತಂದಿಡೋದಲ್ಲ ಬಂಗಾರವನ್ನ. ಬಂಗಾರ ಅಂತ ಅಂದ್ರೆ ಈಗಾಗಲೇ ನಾನು ಹೇಳಿದೆ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಅಂತ. ಹಾಗಾಗಿ ಬಂಗಾರಕ್ಕೆ ನಾವು ಯಾವತ್ತೂ ಕೂಡ ಅಗೌರವವನ್ನ ಸೂಚಿಸಬಾರ್ದು. ಗುರುಗ್ರಹಕ್ಕೆ ಸಂಬಂಧಿಸಿದಂತಹ ಚಿನ್ನ ಸರಿಯಾಗಿ ಧರಿಸಿದ್ರೆ ನಾವು ನಮಗೆ ಅದೃಷ್ಟ ತಂದ್ಕೊಡುತ್ತೆ. ಚಿನ್ನವನ್ನ ಯಾವತ್ತೂ ಕೂಡ ಸೊಂಟದ ಕೆಳಗಡೆ ಭಾಗ ಅಥವಾ ಸೊಂಟದ ಭಾಗದಲ್ಲಿ ಧರಿಸಬಾರ್ದು ಅಂತ ಹೇಳ್ತಾರೆ. ದುರಾದೃಷ್ಟವನ್ನ ತಂದ್ಕೊಡುತ್ತೆ ಅಂತ. ಇನ್ನು ಲಕ್ಷ್ಮೀ ದೇವಿಯ ಸಂಕೇತವಾಗಿರೋದ್ರಿಂದ ಅವಮಾನ ಆಗುತ್ತೆ ಅಂತ. ಹಂಗಾಗಿ ದಯವಿಟ್ಟು ಯಾರೂ ಸೊಂಟದ ಭಾಗದಲ್ಲಿ ಸೊಂಟದ ಕೆಳಗಡೆ ಚಿನ್ನವನ್ನ ಧರಿಸೋದಿಕ್ಕೆ ಹೋಗಬಾರ್ದು. ಕಾಲುಂಗ್ರನೇ ಆಗಿರ್ಬೋದು, ಕಾಲ್ ಚೈನೇ ಆಗಿರ್ಬೋದು, ಇದನ್ನ ಚಿನ್ನದಲ್ಲಿ ತಗೋಬಾರ್ದು ಅಂತ ಹೇಳ್ತಾರೆ. ಎಷ್ಟೇ ಶ್ರೀಮಂತರಾಗಿದ್ರು ಅಷ್ಟೇನೆ ಕಾಲುಂಗ್ರ ಆಗಿರ್ಬೋದು, ಕಾಲ್ಗೆಜ್ಜೆ ಆಗಿರ್ಬೋದು, ಕಾಲ್ ಖಡ್ಗನೆ ಆಗಿರ್ಬೋದು, ಅದು ಬೆಳ್ಳಿದಲ್ಲೇ ಧರಿಸ್ಬೇಕಾಗುತ್ತೆ. ಚಿನ್ನವನ್ನ ಕೆಂಪು ಕಾಗದದಲ್ಲಿ ಅಥವಾ ಕೆಂಪು ಬಟ್ಟೆನಲ್ಲಿ ಇಟ್ಬಿಟ್ಟು ನಾವು ಅದನ್ನ ಶೇಖರಿಸ್ಬೇಕು ಅಂತ ಹೇಳ್ತಾರೆ. ಅಂಗಡಿನಲ್ಲೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ, ಕೆಂಪು ಬಾಕ್ಸ್ ನಲ್ಲಿ ಒಂದು ಕಾಗದದ ರೀತಿ ಇರುತ್ತೆ, ಮತ್ತೆ ಕೆಂಪು ಬಟ್ಟೆ ಮೇಲೆ ಇಟ್ಕೊಂಡಿರ್ತಾರೆ ಚಿನ್ನವನ್ನ. ನಾವು ಇದನ್ನ ನೋಡಿರ್ತೀವಿ ಅಂಗಡಿನಲ್ಲೂ ಕೂಡ. ಅದು ತುಂಬಾನೇ ಶ್ರೇಷ್ಠ. ಮತ್ತೆ ಕಬ್ಬಿಣದ ಜೊತೆಗೆ ಚಿನ್ನವನ್ನ ಸೇರಿಸ್ಬಿಟ್ಟು ಯಾವತ್ತೂ ಕೂಡ ಧರಿಸಬಾರ್ದು ನಾವು. ಹೀಗೆ ಚಿನ್ನವನ್ನ ನಾವು ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿನಲ್ಲಿ ಖರೀದಿ ಮಾಡಬೇಕು ಮತ್ತೆ ಧರಿಸ್ಬೇಕು ಅಂತ ಹೇಳ್ತಾರೆ. ಮತ್ತೆ ಹೀಗಂದ್ರೆ ಹಾಗೆ ನಾವು ತಂದು ಚಿನ್ನವನ್ನ ಇಡೋದು, ಅವಮಾನ ಮಾಡೋದು, ಯಾವತ್ತಂದ್ರೆ ಅವತ್ತು ಖರೀದಿ ಮಾಡೋದು, ದಿನನ ನೋಡಿ ಖರೀದಿ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಮಾಡೋದ್ರಿಂದ ನಮ್ಮ ಹತ್ರ ಚಿನ್ನ ಸ್ಥಿರವಾಗಿರುತ್ತೆ. ಎಷ್ಟೇ ಆಗಿರ್ಲಿ, ಚಿಕ್ಕದ್ದೇ ಆಗಿರ್ಬೋದು, ಮೂಗುತಿನೇ ತಗೊಂಡ್ರು ಸಹ ಅದಕ್ಕೆ ಒಂದು ಬೆಲೆ ಅಂತ ಇರುತ್ತೆ ಅಲ್ವಾ. ಸಣ್ಣದೇ ಚಿನ್ನನ ತಗೊಂಡಿದ್ದೀವಿ ಅಂತ ಅನ್ನಿಸ್ಬೋದು ಅಷ್ಟೇನೆ. ಆದರೂ ಕೂಡ ಅದಕ್ಕೂ ಕೂಡ ನಮಗೆ ಖುಷಿ ಕೊಡುತ್ತಲ್ವಾ. ಚಿನ್ನಕ್ಕೆ ಅಷ್ಟು ಮಹತ್ವ ಇರುತ್ತೆ. ಇವಾಗಂತೂ ನಿಮಗೂ ಕೂಡ ಗೊತ್ತಿರುತ್ತೆ ಚಿನ್ನದ ರೇಟು ಗಗನಕ್ಕೇರಿದೆ ಅಂತ. ಹಂಗಾಗಿ ಇಷ್ಟು ಸಣ್ಣ ಒಂದು ಚಿಕ್ಕದಾದಂತಹ ಆಭರಣ ತಗೊಂಡ್ರೂ ಕೂಡ ನಮಗೆ ಸಂತೋಷ ಆಗುತ್ತಲ್ವಾ. ನಾವು ಅದನ್ನ ಭದ್ರವಾಗಿ ಕಾಪಾಡ್ಕೋಬೇಕು, ಮತ್ತೆ ಅದಕ್ಕೆ ಗೌರವವನ್ನ ಸಲ್ಲಿಸ್ಬೇಕು. ಸುಮ್ಮನೆ ಹೇಗೇಗೋ ತಗೊಂಡು ಯಾವತ್ತು ತಗೊಂಡು ಅದನ್ನ ನಾವು ಕಾಪಾಡ್ಕೊಳ್ದೇಗೆನೆ ತುಂಬಾ ಜನ ಒಡವೆನ ತಗೊಂಡು ಹೋಗೋದು, ಅಡ ಇಡುವಂಥದ್ದು, ಮಾರೋ ಅಂಥದ್ದು ಈ ಥರ ಮಾಡ್ತಾ ಇರ್ತಾರೆ. ಅಡ ಇಟ್ಟರು ಕೂಡ ಬಿಡಿಸ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಗುತ್ತಲ್ವಾ. ಮತ್ತೆ ಅದನ್ನ ತಗೊಂಡೋಗೋದು, ಅಡ ಇಡೋದು ಮಾಡ್ತಾ ಇರ್ತಾರೆ. ಯಾಕೆ ಹೀಗೆಲ್ಲ ಆಗುತ್ತೆ ಅಂತಂದ್ರೆ ಚಿನ್ನಕ್ಕೆ ಅಗೌರವವನ್ನ ಸಲ್ಲಿಸಿರ್ತೀವಿ ನಾವು.
ಅದಕ್ಕೋಸ್ಕರನೇ ಈ ರೀತಿ ನಮಗೆ ಆಗ್ತಾ ಇರುತ್ತೆ. ಚಿನ್ನಕ್ಕೆ ಒಂದು ಬೆಲೆ ಇರುತ್ತೆ, ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ. ಹಂಗಾಗಿ ಚಿನ್ನಕ್ಕೆ ಯಾವತ್ತೂ ನಾವು ಅವಮಾನವನ್ನು ಮಾಡಬಾರ್ದು. ಚಿನ್ನ ತಗೊಂಡೋಗೋದು, ಅಡ ಇಡೋದು ಇದೆಲ್ಲ ಕೂಡ ದಾರಿದ್ರ್ಯವನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಚಿನ್ನ ಇದ್ದರೆ ಲಕ್ಷ್ಮೀ ದೇವಿ ಇದ್ದಾಳೆ ಅಂತಲೇ ಅರ್ಥ ನಮ್ಮ ಮನೆಯಲ್ಲಿ. ಹಾಗಾಗಿ ಚಿನ್ನನ ಯಾರು ಕೂಡ ಅಡ ಇಡೋದಕ್ಕೆ ಹೋಗಬೇಡಿ. ಇಟ್ಟಿದ್ರೆ ಸಾಧ್ಯವಾದಷ್ಟು ಬೇಗನೆ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ಯಾವತ್ತು ಚಿನ್ನವನ್ನು ಎಷ್ಟು ತಗೊಳ್ತಿರೋ, ನೀವು 1 ಗ್ರಾಮೇ ತಗೊಳ್ಳಿ ಅಥವಾ ಮಿಲಿಗ್ರಾಮೇ ತಗೊಳ್ಳಿ, 2 ಗ್ರಾಮೇ ತಗೊಂಡ್ರು ಕೂಡ ಸಹ ಮನೆಗೆ ತಂದ್ಮೇಲೆ ತೊಳೆದ್ಬಿಟ್ಟು ಅದನ್ನ ದೇವ್ರ ಮುಂದೆ ಇಟ್ಬಿಟ್ಟು ದೇವ್ರಿಗೆ ಸಮರ್ಪಣೆಯನ್ನ ಮಾಡಬೇಕು. ಆಮೇಲೆ ನೀವು ಹಾಕೊಳ್ಳೋದ್ರಿಂದ ಅದು ಶುಭವನ್ನ ಮಾಡುತ್ತೆ. ಯಾವತ್ತು ನಿಂತ್ಕೊಂಡು ನಾವು ಚಿನ್ನವನ್ನ ಹಾಕೋಬಾರ್ದು. ಒಂದ್ ಕಡೆ ಕೂತ್ಕೊಂಡು ಒಂದು ಮ್ಯಾಟ್ ಹಾಕೊಂಡು ಅಥವಾ ಒಂದು ಚಾಪೆ ಮೇಲೆ ಅದ್ರ ಮೇಲೆ ನೀವು ಕೂತ್ಕೊಂಡ್ಬಿಟ್ಟು ಒಡವೆಗಳನ್ನ ನೀವು ಹಾಕೋಬೇಕಾಗುತ್ತೆ. ಚಿನ್ನ ತೊಳಿಬೇಕಾದ್ರೂ ಯಾವಾಗ್ಲೂ ಅಷ್ಟೇನೆ ಕೂತ್ಕೊಂಡು ನೀಟಾಗಿ ನಿಧಾನಕ್ಕೆ ತೊಳೆದ್ಬಿಟ್ಟು ನೀರಿನಲ್ಲಿ ತೊಳೆದ್ಬಿಟ್ಟು ಮತ್ತೆ ಹಾಕೋಬೇಕು ನೀವು. ಇದಿಷ್ಟು ಕೂಡ ನಾವು ಚಿನ್ನ ಖರೀದಿ ಮಾಡಬೇಕಾದ್ರೆ ಯಾವ ರೀತಿ ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿನಲ್ಲಿ ಖರೀದಿ ಮಾಡಬೇಕು, ಹೇಗೆ ನಾವು ಧರಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.